ಶ್ರೀಶೈಲ ಮಲ್ಲಿಕಾರ್ಜುನ ಪರಮ ಭಕ್ತೆ ಹಾಗೂ ತ್ರಿಕಾಲ ಪೂಜೆಯ ಪರಿಪಾಲಕೆ, ಕಾಯಕ ಯೋಗಿನಿ, ಮಹಾಪ್ರತಿವ್ರತೆ, ಸಾಧ್ವಿ, ಅವಿಭಕ್ತ ಕುಟುಂಬದ ಪ್ರತಿಪಾದಕಿ, ದಾನಶೂರ ಶಿರೋಮಣಿ, ಗೃಹಸ್ಥೆ, ಅಪ್ಪಟ ತ್ಯಾಗಿ, ವೀರಶೈವ ಧರ್ಮದ ಸುಸಂಸ್ಕೃತ ರೆಡ್ಡಿ ಸಮುದಾಯಕ್ಕೆ ಸೂರ್ಯ ಚಂದ್ರರು ಇರುವವರೆಗೆ ಬಡತನ ಬಾರದೇ ಇರುವಂತೆ ದೇವರಲ್ಲಿ ವರವನ್ನು ಪಡೆದು ರೆಡ್ಡಿ ಬಂಗಾರದ ಕಡ್ಡಿ ಎಂದು ಇಂದಿಗೂ ಜನನಿತವಾದದ್ದು. ಇಂತಹ ಮಹಾನ್ ಶ್ರೇಷ್ಠ ಮಾತೆಯಾದ ಹೇಮರೆಡ್ಡಿ ಮಲ್ಲಮ್ಮಳ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷ ಮೇ 10ರಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಮೇ 10ರಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮಳ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಕಾರಣ ಈ ಒಂದು ವಿಡಿಯೋದಲ್ಲಿ ನಾವು ಹೇಮರೆಡ್ಡಿ ಮಲ್ಲಮ್ಮಳ ಕುರಿತು ತಿಳಿದುಕೊಳ್ಳೋಣ. ಶ್ರೀಶೈಲ ಮಲ್ಲಿಕಾರ್ಜುನನ್ನು ತನ್ನ ಆರಾಧ್ಯ ದೈವವಾಗಿ ಆರಾಧಿಸಿ ಅವರನ್ನು ಸಾಕ್ಷಾತ್ಕರಿಸಿಕೊಂಡ ಹೇಮರೆಡ್ಡಿ ಮಲ್ಲಮ್ಮಳು ಮೋಕ್ಷ ಪಡೆಯಲು ಲೌಕಿಕ ಪ್ರಪಂಚವನ್ನು ತ್ಯಾಗ ಮಾಡದೆ ಸಂಸಾರದಲ್ಲಿದ್ದುಕೊಂಡೇ ಸದ್ಗತಿ ಹೊಂದಿದವರು. ತಾನು ಎಷ್ಟೇ ಕಷ್ಟ ಅನುಭವಿಸಿದರೂ ಅದಕ್ಕೆ ನೊಂದುಕೊಳ್ಳದೆ ಮಲ್ಲಿಕಾರ್ಜುನನನ್ನು ಪೂಜಿಸಿ ಧ್ಯಾನಿಸಿ ಮುಕ್ತಿ ಪಡೆದರು. ಶ್ರೀಶೈಲದ ದಕ್ಷಿಣಕ್ಕಿರುವ ವೆಲ್ಲಟೂರು ಜಿಲ್ಲೆಯ ರಾಮಪುರ ಅಥವಾ ಶಿವಪುರದಲ್ಲಿ ರೆಡ್ಡಿ ಅರಸೊತ್ತಿಗೆಯ ನಾಗರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳಿಗೆ ಜನಿಸಿದ ಮಲ್ಲಮ್ಮ ಅವರು ಬಾಲ್ಯದಲ್ಲಿಯೇ ಸದಾಕಾಲ ಶ್ರೀಶೈಲ ಮಲ್ಲಿಕಾರ್ಜುನನ ಪೂಜೆ, ಜಪ, ಧ್ಯಾನಗಳಲ್ಲಿ ಮಗ್ನಳಾಗುತ್ತಿದ್ದಳು. ನಾಗರೆಡ್ಡಿಯವರು ತನ್ನ ಮಗಳಿಗೆ ಪುರಾಣ, ಶಾಸ್ತ್ರ, ಪುಣ್ಯಕಥೆಗಳನ್ನೆಲ್ಲ ಹೇಳುತ್ತಿದ್ದರು. ಇದೇ ಸಂಸ್ಕಾರದಲ್ಲಿ ಬೆಳೆದು ಬಂದ ಮಲ್ಲಮ್ಮರನ್ನು ರೆಡ್ಡಿ ರಾಜರಲ್ಲಿ 5ನೇ ಅರಸ ಸಿದ್ದಾಪುರದ ಕುಮಾರ ಗಿರಿವೇಮ ರೆಡ್ಡಿಯ ಪುತ್ರ ಭರಮರೆಡ್ಡಿಗೆ ಮದುವೆ ಮಾಡಿಕೊಡಲಾಯಿತು. ಅತಿ ಮುಗ್ಧ ಸ್ವಭಾವದ ಗಂಡ ಭರಮರೆಡ್ಡಿಯನ್ನು ದೇವರಂತೆ ಉಪಚರಿಸುತ್ತಿದ್ದರು. ವಿಷಲಂಟನಾಗಿದ್ದ ಮೈದುನ ವೇಮನನ್ನು ಮಗನಂತೆ ಕಂಡು ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳಿ ಮಹಾಯೋಗಿಯನ್ನಾಗಿ ಪರಿವರ್ತಿಸಿದರು. ಮುಂದೆ ಇದೇ ವೇಮನ ಸುಪ್ರಸಿದ್ಧ ಮಹಾಯೋಗಿಯಾಗಿ ಲೋಕ ಬೆಳಗಿದನು. ಮಲ್ಲಮ್ಮರ ಕಾರ್ಯಗಳೆಲ್ಲ ಜನಪ್ರೀತಿಯನ್ನು ಹೆಚ್ಚಿಸಿದವು. ಇದರಿಂದ ಎಲ್ಲೆಡೆಯಲ್ಲೂ ಮಲ್ಲಮ್ಮರ ಕೀರ್ತಿ ಬೆಳಗತೊಡಗಿತು. ಇದು ಅವರ ನೆಗೆಯನ್ನೆರಿಗೆ ಹೊಟ್ಟೆಕಿಚ್ಚು ಉಂಟಾಗುವಂತೆ ಮಾಡಿತು. ವಿವಿಧ ಬಗೆಯ ಹಿಂಸೆ ನೀಡಿ ಮಲ್ಲಮ್ಮಳಿಗೆ ಮನೆಯಿಂದ ಹೊರದಬ್ಬಿದರು. ಕಾಡಿಗೆ ಹೋಗಿ ಗೋವುಗಳನ್ನು ಕಾಯುತ್ತಾ ಮಲ್ಲಿಕಾರ್ಜುನನ ಉಪಾಸನೆಯಲ್ಲಿ ಮಗ್ನರಾಗುತ್ತಿದ್ದಳು. ಇದನ್ನು ಸಹಿಸಿದ ನಗೆಣ್ಣರು ಮಲ್ಲಮ್ಮ ಪರಪುರುಷನ ಸಂಘದಲ್ಲಿದ್ದಾರೆ ಎಂದು ಆರೋಪ ಹೊರಿಸಿ ಅವರನ್ನು ಕೊಲ್ಲಲು ಗಂಡ ಭರಮರೆಡ್ಡಿಗೆ ತಿಳಿಸುತ್ತಾರೆ. ಆದರೆ ಅವಳನ್ನು ಕೊಲ್ಲಲು ಹೋದ ಭರಮರೆಡ್ಡಿ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಪಡೆದು ತನ್ನ ಅಕ್ಕ ತಂಗಿಯರು ಎಷ್ಟು ನೀಚರು ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಮಲ್ಲಮ್ಮ ಜೀವನವಿಡೀ ಕಷ್ಟಗಳನ್ನುಂಡರೂ ತನಗೆ ನೋವುಂಟು ಮಾಡಿದವರ ಹಿತವನ್ನು ಬಯಸಿದರು. ಮನೆಯ ಒಡತಿಯಾಗಿದ್ದರೂ ದಾಸಿಯಂತೆ ಸೇವೆ ಸಲ್ಲಿಸಿ ಎಂತಹ ಕಷ್ಟದಲ್ಲಿಯೂ ಶಿವನನ್ನು ಸ್ಮರಿಸುತ್ತಿದ್ದಳು. ಆಯುಷ್ಯ ಮುಗಿಯುವ ಸಂದರ್ಭದಲ್ಲಿ ಮಲ್ಲಮ್ಮಳು ಮಲ್ಲಿಕಾರ್ಜುನನ್ನು ಧ್ಯಾನಿಸುತ್ತಿರಬೇಕಾದರೆ ಸ್ವಾಮಿಯು ದರ್ಶನವಿತ್ತು ಏನಾದರೂ ವರವನ್ನು ಕೇಳು ಎಂದಾಗ ಅವರು ತನ್ನ ಬಳಗಕ್ಕೆ ಎಂದಿಗೂ ಬಡತನ ಬರಬಾರದು ಎಂದು ಪ್ರಾರ್ಥಿಸುತ್ತಾರೆ. ಮಲ್ಲಿಕಾರ್ಜುನನಿಂದ ವರವನ್ನು ಪಡೆದ ಮಲ್ಲಮ್ಮಳು ತನ್ನ ಬಳಗವನ್ನು ಕರೆದು ಸಂಪತ್ತಿಗೆ ಸೊಕ್ಕಬೇಡಿ, ದಾನ ಗುಣ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದಳು ಎಂಬುದಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಹೀಗೆ ಅವರು ಸುಕ್ಷೇತ್ರ ಶ್ರೀಶೈಲದಲ್ಲಿ ತಮ್ಮ ಕೊನೆ ಉಸಿರೆಳೆದರು. ಮಹಾಶಿವಶರಣಿಯಾಗಿ ಬೆಳಗಿದ 14ನೇ ಶತಮಾನದ ಹೇಮರೆಡ್ಡಿ ಮಲ್ಲಮ್ಮನವರು 12ನೇ ಶತಮಾನದ ಶಿವಶರಣೆಯಂತೆ ವಚನಗಳನ್ನು ರಚಿಸಲವಾದರೂ ಅವರ ಬದುಕೇ ಒಂದು ಬೃಹತ್ ವಚನ ಸಂಪುಟದಂತಿದೆ. ಅವರ ಜೀವನದ ಮೌಲ್ಯಗಳು ಮನುಕುಲಕ್ಕೆ, ಅದರಲ್ಲೂ ಸ್ತ್ರೀ ಕುಲಕ್ಕೆ ಅಮೂಲ್ಯ ಕಾಣಿಕೆಗಳಾಗಿವೆ. ಇಂಥ ಅಮೋಘ ರತ್ನ ನಮ್ಮೆಲ್ಲರ ಕಣ್ಮಣಿಯಾಗಿರುವುದು ಎಲ್ಲ ಜನಮನಗಳಲ್ಲಿ ಸಂತಸ ತರುವ ವಿಚಾರ. ಇವರ ಜೀವನದ ಹಿರಿಮೆ ಸಾರುವ ಸಲುವಾಗಿ 1945, 1973 ಹಾಗೂ 2008ರಲ್ಲಿ ಕನ್ನಡ ಭಾಷೆಯಲ್ಲಿ ಚಲನಚಿತ್ರಗಳು ಕೂಡ ನಿರ್ಮಿಸಲ್ಪಟ್ಟಿವೆ. ಇವರ ನೆನಪಲ್ಲಿ ಶ್ರೀಶೈಲದ ಹತ್ತಿರ ಮಂದಿರವೊಂದನ್ನು ಕೂಡ ಕಟ್ಟಿಸಲಾಗಿದೆ. ಇವರ ಈ ಜಯಂತಿ ನಮ್ಮೆಲ್ಲರಿಗೂ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಸ್ಫೂರ್ತಿ ನೀಡಲೆಂದು ಆಶಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಹಾಸ್ವಾಧ್ವಿ ಮಲ್ಲಮ್ಮ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು.